ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಜಲ್ಲಿ ಮೆಟ್ಲಿಂಗ್ ರೋಡ್ ನೋಡ್ತಿದ್ದೀರಾ? ಇದು ಬಂದು ನಿಮಗೆ 25 ಅಡಿಗಿಂತ ಜಾಸ್ತಿ 30 ಅಡಿ ಬರುತ್ತೆ ಈ ಜಲ್ಲಿ ಮೆಟ್ಲಿಂಗ್ ರೋಡು. ಈ ರೋಡ್ ಹೊಂದ್ಕೊಂಡಿರುವಂಥ ಜಾಗನೇ ನಿಮಗೆ 3 ಎಕರೆ ಜಾಗ. ಈ 3 ಎಕರೆ ಜಾಗದಲ್ಲಿ ನಿಮಗೆ 1 ಎಕರೆ 30 ಕುಂಟೆ RDC, 13 ಕುಂಟೆ ನಿಮಗೆ ಎ ಖರಾಬು, ಇನ್ನು 1 ಎಕರೆ ನಿಮಗೆ ಒತ್ತುವರಿ ಬರುತ್ತೆ. ನೋಡಿ, ಪಕ್ಕದಲ್ಲೆಲ್ಲ ನಿಮಗೆ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಎಲ್ಲ. ಇದು ಕೂಡ ಫಾರ್ಮ್ ಹೌಸು, ಇದು ಕೂಡ ಬೇರೆಯವ್ರದ್ದು. ಇದಕ್ಕೆ ನಿಮಗೆ ಕರೆಕ್ಟಾಗಿ ಒಂದು 25 ಅಡಿ ರಸ್ತೆ. ಇದು 25 ಅಡಿ ಇದೆ. ಇಲ್ಲಿಂದ 25 ಅಡಿ ರಸ್ತೆ ಇದೆ. ಇಲ್ಲಿ ನಿಮಗೆ ಒಂದು ಮನೆ, TC, ಬೋರು, ಬಾವಿ ಮತ್ತು ತೆಂಗು ಎಲ್ಲ ಇದೆ ಈ ಜಾಗದಲ್ಲಿ. ನೋಡಿ, ಗೇಟೆಲ್ಲ ಇಟ್ಕೊಂಡಿದ್ದಾರೆ. ಒಳಗಡೆನೂ ತೋರಿಸ್ತೀನಿ ನೋಡಿ ನಿಮಗೆ ತೆಂಗು, ಅಡಿಕೆ, ಬಾಳೆ ಮತ್ತು ಫ್ರೂಟ್ಸ್ಗಳು ಪ್ರತಿಯೊಂದು ಗಿಡನೂ ಈ ಜಾಗದಲ್ಲಿ ನಿಮಗೆ ಇದರಲ್ಲಿ ಹಾಕಿದ್ದಾರೆ ನೋಡಿ. TC ಎಲ್ಲ ಇದೆ ನೋಡಿ. ಹೌಸು, ಒಂದು ಲೇಬರ್ ಹೌಸು, ಒಂದು ಓನರ್ ಹೌಸು ಚಿಕ್ಕದಾಗಿ ಮಾಡಿದ್ದಾರೆ ನೋಡಿ. ಎಲ್ಲ ಥರ ಫ್ರೂಟ್ಸ್ ಗಿಡಗಳು ಹಾಕಿದ್ದಾರೆ ಈ ಜಾಗದಲ್ಲಿ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಜಾಗ ಬಂದು ಕೆಂಗೇರಿಗೆ 81 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗೆ ಇಲ್ಲಿಂದ 15 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರೊಳಗೆ ಈ ಜಾಗದಿಂದ 12ರಿಂದ 13 ಕಿಲೋಮೀಟ್ರ್ ಆಗುತ್ತೆ. ಪ್ರತಿಯೊಂದಕ್ಕೂ ಇವರು ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ಮತ್ತು ಪೈಪ್ ಲೈನ್ ಮಾಡಿದ್ದಾರೆ. ಈ ಜಾಗದಲ್ಲಿ ನಿಮಗೆ 350 ತೆಂಗು ಹಾಕಿದ್ದಾರೆ, ತೆಂಗಿನ ಸಸಿಗಳು. 1,500 ಅಡಿಕೆ ಹಾಕಿದ್ದಾರೆ, ಅಡಿಕೆಗಳು. ಮತ್ತು ನಿಮಗೆ ಬೇರೆ ಬೇರೆ ಫ್ರೂಟ್ಸ್ ಗಿಡಗಳು ಕೂಡ ನಿಮಗೆ ಒಂದು 100ಕ್ಕಿಂತ ಜಾಸ್ತಿ, ಒಂದು 200 ಗಿಡಗಳು, ಫ್ರೂಟ್ಸ್ಗಳು, ಬೇರೆ ಬೇರೆ ಗಿಡಗಳು ಎಲ್ಲ ಇದೆ ಈ ಜಾಗದಲ್ಲಿ. ಮತ್ತು ನಿಮಗೆ 2 ಬೋರ್ ಬರುತ್ತೆ ಈ ಜಾಗದಲ್ಲಿ. 2 ಬೋರ್ ಇದೆ. ಮತ್ತು ಓನ್ TC ಹಾಕ್ಕೊಂಡಿದ್ದಾರೆ. ವಿದ್ಯುತ್ ಕಂಬ ಎಲ್ಲ ಹೊರಗಡೆ ಲೈಟ್ ನೋಡಿ, ಹೊರಗಡೆ ಹಾಕ್ಕೊಂಡಿದ್ದಾರೆ ಲೈನೆಲ್ಲ. ಮತ್ತು ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಮಗೆ 1 ಎಕರೆ 30 ಕುಂಟೆ ಮಾತ್ಕೊಂಡು ದುಡ್ಡು ಕೊಡೋದು, 13 ಕುಂಟೆ ಎ ಖರಾಬು ಮತ್ತು 1 ಎಕರೆ ಒತ್ತುವರಿಗೆ ನೀವು ದುಡ್ಡು ಕೊಡಲ್ಲ ಇವರು. ಇದಕ್ಕೇ ಟೋಟಲ್ ಇದು ಈ ಜಾಗಕ್ಕೆ 2,25,00,000 ಅಂತ ಹೇಳ್ತಾರೆ. ಕೂತ್ ಮಾತಾಡೋದು ಹೆಚ್ಚು ಕಮ್ಮಿ ಆಗುತ್ತೆ. ಇದೊಂದು ಜನರಲ್ ಪ್ರಾಪರ್ಟಿ, ಪರ್ಚೇಸ್ ಮಾಡಿರೋ ಲ್ಯಾಂಡ್ ಇದು ನೋಡಿ. ನಿಮಗೆಲ್ಲ ಫ್ರೂಟ್ಸ್ ಗಿಡಗಳು ಹಾಕಿದ್ದಾರೆ. ಮತ್ತು ಇವರೇ ವಿದ್ಯುತ್ ಕಂಬ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಆ ಕಡೆ ಎಲ್ಲ ನೋಡಿ. ಪ್ರತಿಯೊಂದಕ್ಕೂ ನಿಮಗೆ ಪೈಪ್ ಲೈನ್ ಮಾಡಿದ್ದಾರೆ ಈ ಥರ. ಮತ್ತು ನಿಮಗೆ ಟಾರ್ ರೋಡಿಂದ ಜಸ್ಟ್ ನಿಮ್ಗೊಂದು 250 ಅಡಿ ಬಂದರೆ ಈ ಜಲ್ಲಿ ಮೆಟ್ಲಿಂಗ್ ರೋಡ್ ಸಿಗುತ್ತೆ. ಜಲ್ಲಿ ಮೆಟ್ಲಿಂಗ್ ರೋಡ್ಗೆ ಈ ಜಾಗ ಸಿಗುತ್ತೆ ನೋಡಿ. 2 ಬೋರು, ಅಲ್ಲೊಂದು ಬೋರ್ ತೋರಿಸಿದಲ್ವಾ, ಇದೊಂದು ಬೋರು ಮತ್ತು ಒಂದು ಬಾವಿ ಇದೆ. ಮತ್ತು ಒಂದು ಓನರ್ ಹೌದು, ಲೇಬರ್ ಹೌದು 2 ಇದೆ. ಯಾರೆಲ್ಲ 2 ಎಕರೆ 3 ಎಕರೆ ಹುಡುಕ್ತಾ ಇರ್ತೀರ, ಒಂದು ಫಾರ್ಮ್ ಹೌಸ್ ಬೇಕು, ಎಲ್ಲ ಗಿಡಗಳು ಇರಬೇಕು, ತೆಂಗು, ಬಾಳೆ, ಅಡಿಕೆ ಮತ್ತು ಫ್ರೂಟ್ಸ್ ಗಿಡಗಳು ಇರಬೇಕು ಅಂತ ಹುಡುಕ್ತಾ ಇರ್ತೀರ, ಅಂಥವ್ರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ ಜಾಗ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಎಲ್ಲ ಥರ ಕೋಕೋ, ಬಟರ್ ಫ್ರೂಟ್ಸು, ಬೇರೆ ಬೇರೆ ಗಿಡಗಳು, ಎಲ್ಲ ಥರ ಗಿಡಗಳು, ಫ್ರೂಟ್ಸ್ಗಳು ಒಂದು 200ಕ್ಕಿಂತ ಜಾಸ್ತಿನೇ ಇದೆ ಈ ಜಾಗದಲ್ಲಿ ನಿಮಗೆ. ಎಲ್ಲ ಥರ ಗಿಡಗಳು ಹಾಕಿದ್ದಾರೆ ಈ ಜಾಗದಲ್ಲಿ.